ರೆಡಿ? 1 2 3. ವೆರಿ ಗುಡ್. ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ದೀರ್ಘವಾದಂಥ ಉಸಿರಾಟವನ್ನು ತಗೊಳ್ಳಿ. ದೀರ್ಘವಾದ ಉಸಿರಾಟ. ಆ ಉಸಿರಾಟದ ಮೇಲೆ ಗಮನ ಇರಲಿ. ಜೋರಲ್ಲ, ನಿಧಾನವಾಗಿ ಜಾಸ್ತಿ ಉಸಿರನ್ನು ತಗೊಳ್ಬೇಕು. ನಿಧಾನವಾಗಿ ಜಾಸ್ತಿ ಉಸಿರನ್ನು ಬಿಡಬೇಕು. ಹಾಗೆ ದೀರ್ಘವಾದ ಉಸಿರಾಟ. ದೀರ್ಘವಾದಂತಹ ಉಸಿರಾಟ ಮಾಡಿ. ತಗೊಳ್ಳಿ ಉಸಿರು. ಒಂದ್ಸಾರಿ ಜೋರಾಗಿ ಉಸಿರು ತಗೊಳ್ಳಿ. ವೆರಿ ಗುಡ್. ಒಂದ್ಸಾರಿ ನಿಧಾನವಾಗಿ ಉಸಿರಾಟವನ್ನು ಬಿಡಿ. ಉಸಿರನ್ನ ಬಿಡಿ. ಬರ್ಲಿ, ಜೋರಾಗಿ ನಿಧಾನ ತಗೊಳ್ಳಿ. ಜಾಸ್ತಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ವೆರಿ ಗುಡ್. ಹಾಗೆ ಉಸಿರನ್ನ ನಿಧಾನವಾಗಿ ಬಿಡಿ. ದೇಹದ ಯಾವುದೇ ಭಾಗಗಳನ್ನು ಬಿಗಿ ಹಿಡಿಬಾರ್ದು. ಕೈ ಕಾಲು ಎಲ್ಲ ರಿಲ್ಯಾಕ್ಸ್ ಮೂಡಲ್ಲಿ ಇರಬೇಕು. ಆಯ್ತಾ? ನೆಕ್ಸ್ಟ್ ನಾನು ಹೇಳುವವರೆಗೂ ನೀವು ಕಣ್ಣು ಓಪನ್ ಮಾಡಬಾರ್ದು. ಓಕೆ, ವೆರಿ ಗುಡ್. ವೆರಿ ಗುಡ್. ನಿಮ್ಮ ಶ್ವಾಸವನ್ನೇ ಗಮನಿಸ್ತಾ ಇರಿ. ಈಗ ನಿಮಗೆ ತುಂಬಾ ಇಷ್ಟವಾದಂತಹ ದೇವರು, ಆ ದೇವರನ್ನ ನೆನೆಸ್ಕೊಳ್ಳಿ. ಓಕೆ, ಯಾವ ದೇವರು? ಯಾವ ದೇವರು ನಿಮ್ಮ ಹೆಸರು? ನಿಮ್ಮ ದೇವರ ಹೆಸರೇನು ಹೇಳಿ? ನಮ್ ದೇವ್ರ ಇರ್ಬೇಕಾ? ನಿಮಗೆ ಇಷ್ಟವಾದ ದೇವರು? ರಾಮ್. ರಾಮನನ್ನು ನೆನೆಸ್ಕೊಳ್ಳಿ. ನಿಮಗೆ ಇಷ್ಟವಾದ ಗುರುಗಳನ್ನು ನೆನೆಸ್ಕೊಳ್ಳಿ. ಯಾರು? ಪತ್ರಿಜಿ ಗುರುಗಳು. ನೆನೆಸ್ಕೊಳ್ಳಿ ಅವರನ್ನು. ಸೊ ಆ ಎರಡು ದೈವ ಶಕ್ತಿಗಳಿಗೆ, ಗುರು ಶಕ್ತಿಗೆ ಹೇಳಿ, ನಾನು ನನ್ನ ಹಿಂದಿನ ಜನ್ಮವನ್ನ ನೋಡ್ಕೊಳ್ಳಿಕ್ಕೆ ಹೊರಟಿದ್ದೇನೆ. ಸೊ ನನಗೆ ನೀವು ಆಶೀರ್ವಾದ ಮಾಡಿ. ಓಕೆ, ನೋಡಿ ಅವರು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಶ್ರೀರಾಮರು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಪತ್ರಿಜಿ ಗುರುಗಳು ಕೂಡ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಹಾಗೆ ಉಸಿರಾಟದ ಮೇಲೆ ಗಮನ ಇರಲಿ. ನನ್ನ ಮಾತಿನ ಮೇಲೆ ಗಮನ ಇರಲಿ. ನಾನು ಏನು ಹೇಳ್ತೀನಿ ಅದನ್ನೇ ಫಾಲೋ ಮಾಡಬೇಕು. ಓಕೆ, ವೆರಿ ಗುಡ್. ಈಗ ಒಂದು ಇಡೀ ಬ್ರಹ್ಮಾಂಡದ ಮೂಲ, ಆ ವಿಶ್ವ ಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಇದೆ. ಆ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಆ ಬ್ರಹ್ಮಾಂಡದಿಂದ ಮೇಲಿಂದ ಬರ್ತಾ ಇದೆ. ಬೆಳಕು ಬರ್ತಾ ಇದೆ ಆಕಾಶದಿಂದ. ಅದು ನಿಮಗೋಸ್ಕರ ಆ ಬೆಳಕು ಹರಿದು ಬರ್ತಾ ಇದೆ. ಬೆಳಕು ಬರ್ತಾ ಇದೆ. ದಿವ್ಯವಾದ ಬೆಳಕು. ಅದು ಆ ಭಗವಂತನ ಬೆಳಕು. ಆ ಬೆಳಕು ಬಂದು ಬಂದು ನಿಮ್ಮ ನೆತ್ತಿಯ ಮೇಲೆ ತಲೆಯನ್ನ ಪ್ರವೇಶ ಮಾಡ್ತಾ ಇದೆ. ತಲೆಯನ್ನ ಪ್ರವೇಶ ಮಾಡಿ ನಿಮ್ಮ ತಲೆಯಲ್ಲೆಲ್ಲ ಆ ಬೆಳಕು ತುಂಬಿಕೊಳ್ತಾ ಇದೆ. ನಿಮ್ಮ ತಲೆ ಪೂರ್ತಿ ಬೆಳಕಾಗ್ತಾ ಇದೆ. ಅದನ್ನ ಗಮನಿಸ್ತಾ ಇದೆ. ಯಾವಾಗ ಆ ನಿಮ್ಮ ಪ್ರತಿಯೊಂದು ಅಂಗಾಂಗವನ್ನು ಕೂಡ ಆ ಬೆಳಕು ಪ್ರವೇಶ ಮಾಡ್ತಾ ಇದೆ. ಓಕೆ, ಆಗ ಆ ಬೆಳಕು ಪ್ರವೇಶ ಆದಾಗ್ಲೆಲ್ಲ ನಿಮ್ಮ ದೇಹ, ಆ ಅಂಗಾಂಗಗಳು ರಿಲ್ಯಾಕ್ಸ್ ಮೂಡಿಗೆ ಹೋಗ್ತಾ ಇದೆ. ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ಮೊದಲು ತಲೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ನಿಮ್ಮ ತಲೆಯಲ್ಲಿ ನಿಮ್ಮ ಮೆದುಳು ರಿಲ್ಯಾಕ್ಸ್ ಮೂಡಿಗೆ ಹೋಗ್ತಾ ಇದೆ. ಬೆಳಕು ತುಂಬಿಕೊಳ್ತಾ ಇದೆ. ನೀವು ಅದನ್ನೇ ಗಮನಿಸ್ತಾ ಇರಬೇಕು. ಇಮ್ಯಾಜಿನೇಷನ್. ಓಕೆ, ಗಮನಿಸ್ತಾ ಇರಿ. ಓಕೆ, ನಿಮ್ಮ ಕಣ್ಣಿನ ತುಂಬೆಲ್ಲ ಬೆಳಕು ತುಂಬಿಕೊಳ್ತಾ ಇದೆ. ಕಣ್ಣು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಕಿವಿಗಳ ತುಂಬ ಬೆಳಕು ತುಂಬಿಕೊಳ್ತಾ ಇದೆ. ಆ ಕಿವಿ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಹಾಗೆ ನಿಮ್ಮ ಮೂಗಿನ ತುಂಬ ಬೆಳಕು ತುಂಬಿಕೊಳ್ತಾ ಇದೆ. ಮೂಗು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಬಾಯಿ ತುಂಬ ಆ ಬೆಳಕು ತುಂಬಿಕೊಳ್ತಾ ಇದೆ. ಬಾಯಿ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಹಾಗೆ ಆ ಬೆಳಕು ನಿಧಾನವಾಗಿ ನಿಮ್ಮ ಗಂಟಲು ಭಾಗದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ.
ಆ ಗಂಟಲು ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ಅದನ್ನ ನೀವು ಗಮನಿಸ್ತಾ ಹೋಗ್ಬೇಕು. ಗಂಟಲು ಭಾಗದಲ್ಲಿ ಬೆಳಕು ತುಂಬಿಕೊಳ್ತಾ ಇದೆ, ಅದು ರಿಲ್ಯಾಕ್ಸ್ ಆಗ್ತಾ ಇದೆ. ಹಾಗೆ ಕೆಳಗಡೆ ನಿಮ್ಮ ದೇಹವನ್ನ ಆ ಬೆಳಕು ಪ್ರವೇಶ ಮಾಡ್ತಾ ಇದೆ, ಅಲ್ಲೆಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಎರಡು ಭುಜಗಳನ್ನ ಆ ಬೆಳಕು ಪ್ರವೇಶ ಮಾಡ್ತಾ ಇದೆ, ಅಲ್ಲೆಲ್ಲ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಬಲ ತೋಳು, ನಿಮ್ಮ ಬಲಗೈ ಪೂರ್ತಿ ಆ ಬೆಳಕು ಹರಿತಾ ಇದೆ. ಬಲಗೈ ತುಂಬಾ ಆ ಬೆಳಕು ಮೇಲಿನಿಂದ ಕೆಳಗಡೆ ಬೆರಳುವರೆಗೂ ಆ ಬೆಳಕು ಹರಿದು ಬರ್ತಾ ಇದೆ. ಅದನ್ನು ಗಮನಿಸಿ. ಓಕೆ, ಹರಿತಾ ಇದೆ, ಗಮನಿಸಿ ಅದನ್ನ. ನಿಮ್ಮ ಕೈ ಬಲಗೈ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ, ವೆರಿ ಗುಡ್. ನಿಮ್ಮ ಎಡ ಈಗ ನಿಮ್ಮ ಎಡಗೈ ಭುಜದಿಂದ ಆ ಕೈ ಪೂರ್ತಿ ಬೆಳಕು ಆವರಿಸ್ತಾ ಇದೆ, ಬೆರಳುಗಳವರೆಗೂ ಆ ಕೈ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಎಡಗೈ ತುಂಬಾ ಬೆಳಕು ಆವರಿಸ್ತಾ ಇದೆ, ಆ ಬೆಳಕು ನಿಮ್ಮ ಕೈ ಪೂರ್ತಿ ಬೆಳಕಾಗ್ತಾ ಇದೆ. ಅದನ್ನ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಕುತ್ತಿಗೆಯಿಂದ ಎದೆ ಭಾಗದಿಂದ ಹೊಟ್ಟೆಯವರೆಗೂ ಆ ಬೆಳಕು ದೇಹದಾದ್ಯಂತ ಆ ಪ್ರತಿಯೊಂದು ಅಂಗಾಂಗಕ್ಕೂ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ, ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. Okay. ಅಲ್ಲೆಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. ಇಡೀ ನಿಮ್ಮ ದೇಹ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಈಗ ಹಾಗೆ ಕೆಳಗಡೆ ನಿಮ್ಮ ಸೊಂಟ ಭಾಗದಲ್ಲಿ, ಓಕೆ, ಅಲ್ಲೆಲ್ಲ ಬೆಳಕು ತುಂಬಿಕೊಳ್ತಾ ಇದೆ. ಪೂರ್ತಿ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆ ಬೆಳಕನ್ನೇ ಅಬ್ಸರ್ವ್ ಮಾಡಬೇಕು. ಆ ಭಾಗದಲ್ಲಿ ಆ ಬೆಳಕನ್ನೇ ಅಬ್ಸರ್ವ್ ಮಾಡಬೇಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ. ಈಗ ನಿಮ್ಮ ಎರಡೂ ಕಾಲುಗಳು ತುಂಬಾ ಪೃಷ್ಠದಿಂದ, ಸೊಂಟದಿಂದ ಹಾಗೆ ಆ ಬೆಳಕು ಕೆಳಗೆ ಇಳಿದು ಎರಡೂ ಕಾಲುಗಳನ್ನು ಪ್ರವೇಶ ಮಾಡಿ ನಿಧಾನವಾಗಿ ಬೆಳಕು ಕಾಲು ತುಂಬಾ ಆ ಬೆಳಕು ಕೆಳಗವರೆಗೂ ಹರಿದು ಹೋಗ್ತಾ ಇದೆ. ಆ ಬೆಳಕನ್ನೇ ಗಮನಿಸಿ. ಆ ಬೆಳಕನ್ನೇ ಗಮನಿಸ್ತಾ ಇರಿ. ಹಾಗೆ ಮಂಡಿಯವರೆಗೂ ಆ ಬೆಳಕು, ಹಾಗೆ ಮಂಡಿಯಿಂದ ಪಾದದವರೆಗೂ ಬೆಳಕು ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸಿಕೊಂಡಿದೆ. ಇಡೀ ದೇಹ ಈಗ ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ವೆರಿ ಗುಡ್. ರಿಲ್ಯಾಕ್ಸ್. ಇಡೀ ನಿಮ್ಮ ದೇಹ ಸಂಪೂರ್ಣವಾಗಿ ಬೆಳಕಿನಿಂದ ಆವರಿಸಿಕೊಂಡಿದೆ. ವೆರಿ ಗುಡ್. ಆ ಬೆಳಕನ್ನೇ ಗಮನಿಸ್ತಾ ಇರಿ. ಇಡೀ ನಿಮ್ಮ ದೇಹ ಇಡೀ ಬೆಳಕಿನಿಂದ ತುಂಬಿಕೊಂಡಿದೆ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೂಡಲ್ಲಿದ್ದೀರಿ. ಇಡೀ ದೇಹ ಹಗೂರವಾಗ್ತಾ ಇದೆ. ಇಡೀ ದೇಹ ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ. ವೆರಿ ಗುಡ್. ಈಗ ನಿಧಾನವಾಗಿ ನಿಮ್ಮ ಉಸಿರಾಟವನ್ನೇ ಗಮನಿಸಿ. ನಿಧಾನವಾಗಿ ನಿಮ್ಮ ಉಸಿರಾಟವನ್ನೇ ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ಈಗ ನಾನು 10 ಎಣಿಸ್ತೀನಿ. ಓಕೆ, 10ರಿಂದ 1ರವರೆಗೂ ಎಣಿಸ್ತಾ ಹೋಗ್ತೀನಿ. ನಾನು ಎಣಿಸ್ತಾ ಎಣಿಸ್ತಾ ನೀವು ಸಂಪೂರ್ಣವಾಗಿ ಆಳವಾದ ಧ್ಯಾನಕ್ಕೆ ಹೋಗ್ತೀರಿ. ಆಳವಾದ ಧ್ಯಾನ, ಡೀಪರ್, ಡೀಪೆಸ್ಟ್ ಡೀಪ್, ಡೀಪರ್ ದೆನ್ ಡೀಪ್, ಆಳವಾದ ಧ್ಯಾನ. ಓಕೆ, ಎಸ್ ಹೇಳಿ. ಎಸ್. ಎಸ್ ಸರ್. ವೆರಿ ಗುಡ್. ನಾನು ಹೇಳ್ತಾ ಹೋಗ್ತೀನಿ. ಒಂದೊಂದೇ ಕೌಂಟ್ ಮಾಡಿದಾಗಲೂ ನೀವು ಡೀಪ್ ಆಗಿ ಹೋಗ್ತೀರಿ ಸಂಮೋಹಿನಿ ಸ್ಥಿತಿಗೆ. ಓಕೆ, ವೆರಿ ಗುಡ್. 10. ಡೀಪ್, ಡೀಪರ್, ಡೀಪರ್,
ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, 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 ಡೀಪರ್. 10, 9. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ನಿಮಗೆ ನನ್ನ ಮಾತುಗಳು ಕೇಳಿಸ್ತಾ ಇದೆ. ನೀವು ಅವೇರ್ನೆಸ್ ಅಲ್ಲಿದ್ದೀರಿ. ಆದರೆ ಆಳವಾದ ಧ್ಯಾನಕ್ಕೆ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 8, 8. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, 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 ಡೀಪರ್. ರಿಲ್ಯಾಕ್ಸ್. ಡೀಪರ್, ಡೀಪರ್. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 7, 7. ಆಳವಾದ ಧ್ಯಾನ, ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆದರೆ ನಿಮಗೆ ನನ್ನ ಮಾತು ಕೇಳ್ತಾ ಇದೆ. 6, 6. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ವೆರಿ ಗುಡ್. ಡೀಪರ್, ಡೀಪ್, 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 ಡೀಪರ್, ಡೀಪರ್. 5, ಡೀಪರ್, ಡೀಪರ್. ಆಳವಾದ ಧ್ಯಾನ, ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 5, 4. ನೀವೀಗ ಸಂಪೂರ್ಣ ಆಳವಾದ ಧ್ಯಾನದಲ್ಲಿ ತೇಲ್ತಾ ಇದ್ದೀರಿ. ಆದರೆ ನಿಮಗೆ ನನ್ನ ಮಾತು ಕೇಳಿಸ್ತಾ ಇದೆ. ಆಳವಾದ ಧ್ಯಾನ, ಆಳವಾದ ಧ್ಯಾನದಲ್ಲಿದ್ದೀರಿ. 3. ಆಳವಾದ ಧ್ಯಾನದಲ್ಲಿದ್ದೀರಿ. ಆದರೆ ನಿಮಗೆ ನನ್ನ ಮಾತು ಕೇಳಿಸ್ತಾ ಇದೆ. 2. ರಿಲ್ಯಾಕ್ಸ್, ರಿಲ್ಯಾಕ್ಸ್. 1. ರಿಲ್ಯಾಕ್ಸ್. 0. ವೆರಿ ಗುಡ್, ವೆರಿ ಗುಡ್. ನೀವು ಆಳವಾದ ಧ್ಯಾನ ಸ್ಥಿತಿಗೆ ಈಗಾಗಲೇ ತಲುಪಿದ್ದೀರಿ. ಸಂಮೋಹಿನಿ ಸ್ಥಿತಿಗೆ ತಲುಪಿದ್ದೀರಿ. ಓಕೆ. ಡೀಪರ್, ಡೀಪರ್. ಆಳವಾದ ಧ್ಯಾನ. ಡೀಪರ್, ಡೀಪರ್, ಡೀಪರ್. ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದ್ದಾವೆ. ನನ್ನ ಮಾತು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಇದ್ದೀರಿ. ವೆರಿ ಗುಡ್. ನನ್ನ ಮಾತು ಕೇಳಿಸ್ತಾ ಇದ್ರೆ ಎಸ್ ಅಂತ ಹೇಳಿ. Yes. ವೆರಿ ಗುಡ್. ಆಳವಾದ ಧ್ಯಾನದಲ್ಲಿದ್ದೀರಿ ಸಂಪೂರ್ಣವಾಗಿ. ಹಾಗೆ ನೀವೀಗ ನಿಮ್ಮ ದೇಹದಿಂದ ನಿಧಾನವಾಗಿ ಒಂದು ಬೆಳಕಿನ ರೂಪದಿಂದ ಹೊರಗಡೆ ಬಂದು ಒಂದು ಸುಂದರವಾದ ಉದ್ಯಾನವನ ಪಾರ್ಕ್ನಲ್ಲಿ ಓಡಾಡ್ತಾ ಇದ್ದೀರಿ. ಅದನ್ನ ಗಮನಿಸಿ, ಇಮ್ಯಾಜಿನೇಷನ್ ಮಾಡಿ. ನಿಮಗೆ ಇಷ್ಟವಾದ ಸುಂದರವಾದ ಒಂದು ಹಚ್ಚ ಹಸಿರಾದಂತಹ ಪ್ರಕೃತಿ, ಆ ಪ್ರಕೃತಿಯಲ್ಲಿದ್ದೀರಿ. ಸುತ್ತಲೂ ಗಿಡ ಮರಗಳಿದ್ದಾವೆ. ಓಕೆ. ಕಾಣಿಸ್ತಾ ಇದೆ ನಿಮಗೆ? ಅದು ಕಾಣಿಸ್ತಾ ಇದೆ? ಸುತ್ತಲೂ ಗಿಡ ಮರ ಪ್ರಕೃತಿ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದ್ರೆ ಎಸ್ ಅಂತ ಹೇಳಿ. Yes, sir. ವೆರಿ ಗುಡ್. ಆಳವಾದ ಧ್ಯಾನದಲ್ಲಿದ್ದೀರಿ. ಸುತ್ತಲೂ ಒಂದು ಪಾರ್ಕಲ್ಲಿ ನೀವು ಒಂದು ಉದ್ಯಾನವನ ಅಥವಾ ಒಂದು ಪ್ರಕೃತಿಯಲ್ಲಿ ನಡೆದಾಡ್ತಾ ಇದ್ದೀರಿ. ಕೆಳಗಡೆ ಸುಂದರವಾದ ಹುಲ್ಲುಗಳು ಬೆಳೆದಿದ್ದಾವೆ. ಆ ಹುಲ್ಲಿನ ಮೇಲೆ ನೀವು ಹೆಜ್ಜೆಗಳನ್ನ ಇಟ್ಟು ನಡೆದಾಡ್ತಾ ಇದ್ದೀರಿ. ಅದು ನಿಮಗೆ ಫೀಲ್ ಆಗ್ತಾ ಇದೆ. ಅದನ್ನ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಹುಲ್ಲಿನ ಮೇಲೆ ನಡೆದಾಡ್ತಾ ಇದ್ದೀರಿ. ಅದು ನಿಮಗೆ ಫೀಲ್ ಆಗ್ತಾ ಇದೆ. ಆಗ್ತಾ ಇದೆ ಅಂದ್ರೆ ಎಸ್ ಹೇಳಿ. Yes, sir. ವೆರಿ ಗುಡ್. ಹಾಗೆ ಸುತ್ತಲೂ ಎಲ್ಲ ಹೂವುಗಳು ಅರಳಿ ನಿಂತಿದ್ದಾವೆ. ಎಲ್ಲ ರೀತಿಯ ಹೂವುಗಳು ಸುತ್ತಲೂ ಅರಳಿ ನಿಂತಿದ್ದಾವೆ. ಆ ಹೂವುಗಳನ್ನು ಗಮನಿಸಿ. ಹೂಗಳು ನಿಮಗೆ ಕಾಣಿಸ್ತಾ ಇದ್ದಾವೆ.
ಕಾಣಿಸ್ತಾ ಇದ್ರೆ ಎಸ್ ಅಂತ ಹೇಳಿ. Yes, sir. ವೆರಿ ಗುಡ್. ಈಗ ನಿಧಾನವಾಗಿ ಆ ಹೂಗಳ ಹತ್ತಿರ ಹೋಗ್ತಾ ಇದ್ದೀರಿ. ಆ ಹತ್ತಿರ ಹೋಗಿ ನಿಂತ್ಕೊಳ್ತಾ ಇದ್ದೀರಿ. ಆ ಹೂಗಳಲ್ಲಿ ಯಾವ ಬಣ್ಣದಲ್ಲಿದ್ದಾವೆ? ಬಣ್ಣಗಳು ಕಾಣಿಸ್ತಾ ಇದೆ ನಿಮಗೆ. ಯಾವ ಬಣ್ಣದಲ್ಲಿದ್ದೀರಿ ಅಂತ ಆ ಹೂಗಳು ಕಾಣಿಸ್ತಾ ಇದೆ ಹೇಳ್ತೀರಾ? White, ವೈಟ್. yellow, ವೆರಿ ಗುಡ್. pink, ವೆರಿ ಗುಡ್. ಯಾವ ಹೂ ಅಂತ ಏನಾದ್ರು ಕಾಣಿಸ್ತಾ ಇದೆ ನೋಡಿ, ಯಾವ ಹೂ ಅಂತ ಹೇಳಲಿಕ್ಕಾಗ್ತದೆ? ನೋಡಿ ನೋಡಿ, ಕಾಣಿಸ್ತಾ ಇದೆ, ಇನ್ನೂ ಡೀಪ್ ಆಗಿ ನೋಡಿ. rose, tanagi, sevanti, ಓಕೆ. ರೋಸಾ. rose ಇದೆ ಮತ್ತೆ ಸೇವಂತಿ ಹೂ ಇದೆ. ಓಕೆ, ವೆರಿ ಗುಡ್. ವೆರಿ ಗುಡ್. ಹಾಗೆ ಸ್ವಲ್ಪ ದೂರದಲ್ಲಿ ಆ ಅದೇ ಪ್ರಕೃತಿಯಲ್ಲಿ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನು ಫೀಲ್ ಮಾಡಿ. ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಸುಂದರವಾದ ಸಣ್ಣದಾಗಿ ಒಂದು ಕೊಳ ಹರಿತಾ ಇದೆ. ಒಂದು ಎಷ್ಟು ಕ್ಲೀನ್ ಆಗಿದೆ ಆ ನೀರು ಅಂತಂದ್ರೆ, ಕೆಳಗಿರುವ ಕಲ್ಲುಗಳು, ಮೀನುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಕಾಣಿಸ್ತಾ ಇದ್ದಾವೆ, ನೀವು ಅದನ್ನ ನೋಡ್ತಾ ಇದ್ದೀರಿ. ನೋಡ್ತಾ ಇದ್ದೀರಿ, ಎಸ್ ಹೇಳಿ. ನೋಡ್ತಾ ಇದ್ದೀನಿ ಅಂದ್ರೆ ಎಸ್ ಹೇಳಿ. ಎಸ್, ಕರೆಕ್ಟ್. Yes, ವೆರಿ ಗುಡ್. ಒಂದು ಸುಂದರವಾದ ಆ ನದಿ ನಿಧಾನವಾಗಿ ಜುಳು 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 ಹರಿತಾ ಇದೆ. ಆ ಶಬ್ದ ನಿಮಗೆ ಕೇಳಿಸ್ತಾ ಇದೆ. ಕಲ್ಪನೆ ಮಾಡಿ ನೋಡಿ, ಪ್ರಯತ್ನ ಮಾಡಿ, ಖಂಡಿತ ಕೇಳಿಸ್ತಾ ಇದೆ. ಕೇಳಿಸಿದ್ರೆ ಎಸ್ ಹೇಳಿ. ಕೇಳಿಸ್ತಾ ಇದೆ. ಕಲ್ಪನೆ ಮಾಡಿ. ಎಸ್, ಕರೆಕ್ಟ್. yes, sir. ಹಾಗೆ ಆ ನೀರಲ್ಲಿ ಕಾಲಿಡ್ತಾ ಇದ್ದೀರಿ. ಒಂದು ಕಲ್ಲು ಮೇಲೆ ಕಾಲಿಟ್ಟು ನಿಂತ್ಕೊಳ್ತಾ ಇದ್ದೀರಿ. ತಣ್ಣಗೆ ಅನುಭವ ಆಗ್ತಾ ಇದೆ ಆ ನೀರು. ಆ ಮೀನುಗಳೆಲ್ಲ ಬಂದು ನಿಮ್ಮ ಕಾಲುಗಳನ್ನ ಆ ಅಂದ್ರೆ ನಿಧಾನವಾಗಿ ಸ್ಮೂತ್ ಆಗಿ ಕಚ್ತಾ ಇದ್ದಾವೆ. ನಿಮಗೆ ಖುಷಿ ಫೀಲ್ ಆಗ್ತಾ ಇದೆ, ಅದನ್ನು ಫೀಲ್ ಮಾಡಿ. Sir. ವೆರಿ ಗುಡ್. ವೆರಿ ಗುಡ್. ಹಾಗೆ ಸ್ವಲ್ಪ ಹೊತ್ತು ಅದೇ ನೀರಲ್ಲಿ ನಡ್ಕೊಂಡು ಆ ನೀರನ್ನ ದಾಟಿ ಪುನಃ ಒಂದು ಹುಲ್ಲುಗಾವಲಿಗೆ ಬರ್ತಾ ಇದ್ದೀರಿ. ಆ ಹುಲ್ಲುಗಾವಲಲ್ಲಿ ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಫೀಲ್ ಮಾಡಿ. ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಾ ಇದೆ ನಿಮಗೆ. ಕರೆಕ್ಟ್. ಎಸ್. Yes, sir. ವೆರಿ ಗುಡ್. ಹೀಗೆ ನೀವು ನೋಡ್ತಾ ಇರುವಾಗ ಅಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆ. ಬಾಗಿಲು ಕಾಣಿಸ್ತಾ ಇದೆ. ಆ ಬಾಗಿಲ ಹತ್ರ ಒಂದು ಬಬಲ್, ಅಂದ್ರೆ ಒಂದು ಗುಳ್ಳೆ ಅಂತೀವಲ್ಲ, ಆ ಗುಳ್ಳೆ ಒಂದು ಆಕಾಶದಿಂದ ಒಂದು ಬಬಲ್ ತೇಲ್ಕೊಂಡು ಬಂದು ಆ ಹುಲ್ಲುಗಾವಲಿನ ಮೇಲೆ ನಿಂತ್ಕೊಂಡಿದೆ. ನೀವು ನೋಡ್ತಾ ಇದ್ದೀರಿ, ಆ ಬಬಲ್ ಹಾರ್ ಬರ್ತಾ ಇದೆ, ಆಕಾಶದಿಂದ ಬರ್ತಾ ಇದೆ. ಅದು ಬಂದು ಆ ಬಬಲ್ ಆ ಹುಲ್ಲಿನ ಮೇಲೆ ಕುತ್ಕೊಳ್ತು. ಅದು ಎಷ್ಟು ದೊಡ್ಡ ಇದೆ ಅಂದ್ರೆ ನಿಮ್ಮಷ್ಟೇ ದೊಡ್ಡ ಇದೆ. ಅದು ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಿಮಗೆ. ನೀವು ಹೋಗಿ ಅದ್ರ ಒಳಗೆ ಹೋಗಿ ಕುತ್ಕೊಳ್ತೀವಿ. Yes, sir. ಈಗ ನೀವು ಅದರಲ್ಲಿ ತುಂಬಾ ಲೈಟ್ ಫೀಲ್ ಮಾಡ್ತಾ ಇದ್ದೀರಿ. ಅಂದ್ರೆ ನಾನು ತೇಲ್ತಾ ಇದ್ದೀನೇನೋ ಅನ್ನೋ ತರ ಅನುಭವ ಆಗ್ತಾ ಇದೆ. ಆ ಬಬಲ್ ನಿಮ್ಮನ್ನ ನಿಧಾನವಾಗಿ ಮೇಲಕ್ಕೆ ಹಾರಿಸ್ಕೊಂಡು ಹೋಗ್ತಾ ಇದೆ ಆಕಾಶಕ್ಕೆ. ಅದು ನಿಮ್ಮನ್ನು ಹಾರಿಸ್ಕೊಂಡು ಹೋಗ್ತಾ ಹೋಗ್ತಾ ನಿಮ್ಮ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಓಕೆ, ನಿಧಾನವಾಗಿ ನೀವು ಆಕಾಶದ ಕಡೆಗೆ ಹಾರಿ ಹೋಗ್ತಾ ಇದ್ದೀರಿ. ಅದನ್ನು ಗಮನಿಸಿ.
ವೆರಿ ಗುಡ್. ವೆರಿ ಗುಡ್. ಈಗ ನೀವು ನಿಮ್ಮ ಹಿಂದಿನ ಜನ್ಮವನ್ನು ತಲುಪಿದ್ದೀರಿ. ಅದು ನಿಮ್ಮ ಮನುಷ್ಯ ಜನ್ಮ ಆಗಿದೆ. ಓಕೆ. ಈಗ ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗಿದ್ದೀರಿ. ಅದು ನಿಮ್ಮ ಮನುಷ್ಯ ಜನ್ಮ ಆಗಿದೆ. ಅಬ್ಸರ್ವ್ ಮಾಡಿ, ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದನ್ನ ನನಗೆ ಹೇಳಬೇಕು ನೀವು. ಏನ್ ಕಾಣಿಸ್ತಾ ಇದೆ ಅದು? ನೋಡಿ ನೋಡಿ, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ, ಅದು ಮನುಷ್ಯ ಜನ್ಮ ಆಗಿದೆ. ಒಂದು ಊರಿದೆ, ಕೆರೆ ಇದೆ. ವೆರಿ ಗುಡ್. ಮತ್ತೇನ್ ಕಾಣಿಸ್ತಾ ಇದೆ ನೋಡಿ? ನೀವೆಲ್ಲಿದ್ದೀರಿ ನೋಡಿ. ಹಿಂದಿನ ಜನ್ಮದಲ್ಲಿ ನೀವೆಲ್ಲಿದ್ದೀರಿ? ನೋಡ್ತಾ ಹೋಗಿ, ನೋಡ್ತಾ ಹೋಗಿ, ಗಮನಿಸಿ. ಮರ ಇದೆ. ಮರ ಇದೆ. ಓಕೆ, ವೆರಿ ಗುಡ್. ಮತ್ತೇನಿದೆ ನೋಡಿ? ನೀವೇನ್ ಮಾಡ ಅಲ್ಲೊಬ್ರು ಹಾ, ಹೇಳಿ ಹೇಳಿ. ಹುಡುಗ ಇದ್ದಾರೆ. ಓಕೆ, ವೆರಿ ಗುಡ್. ನೀವೇನ ನೋಡಿ? ನಾನೇ ಅದು ನೀವೇನಾ? ಅದು ನಾನೇ ಕಾಣಿಸ್ತಾ ಇದೆ. ವೆರಿ ಗುಡ್. ಅವರು ಯಾವ ತರದ ಬಟ್ಟೆ ಹಾಕೊಂಡಿದ್ದಾರೆ ಗಮನಿಸ್ಲಿಕ್ಕಾಗ್ತದ? ನೋಡಿ, ಅವ್ರು ಬಟ್ಟೆ ಹಾಕೊಂಡಿದಾರಲ್ವ? ಯಾವ ತರ ಬಟ್ಟೆ? ಆರೆಂಜ್ ಕಲರ್. ವೆರಿ ಗುಡ್, ವೆರಿ ಗುಡ್. ಅವರಿಗೆ ಎಷ್ಟು ವರ್ಷ ವಯಸ್ಸಿರ್ಬೋದು ಆಸುಪಾಸು? ಗಮನಿಸಿ. ಹೆಂಗಿದ್ದಾರೆ? ವೆರಿ ಗುಡ್. ಹೆಂಗಂದ್ರೆ ಎಷ್ಟು ವರ್ಷ ಇರ್ಬೋದು? 26 ಮೇಲೆ. ವೆರಿ ಗುಡ್. ಅವರು ಏನ್ ಮಾಡ್ತಾ ಇದ್ದಾರೆ ಗಮನಿಸ್ತಾ ಹೋಗಿ. ಕುತ್ಕೊಂಡಿದ್ದಾರೆ. ಓಕೆ, ವೆರಿ ಗುಡ್. ಏನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು? ಅವ್ರ ತಲೆ ಬೋಳ ಇದೆ. ಓಕೆ, ತಲೆಯಲ್ಲಿ ಕೂದಲಿಲ್ಲ. ವೆರಿ ಗುಡ್. ಹಾಗೆ ಅವರ ಸುತ್ತಮುತ್ತ ಏನಾದ್ರೂ ಕಾಣಿಸ್ತಾ ಇದ್ದಾರಾ? ತುಂಬಾ ಪ್ರಶಾಂತವಾಗಿ. ವೆರಿ ಗುಡ್. ಯಾರು ಇಲ್ಲ. ಹಾ, ಹಾಗೆ ಅದೇ ಜನ್ಮದಲ್ಲಿ ನಿಮಗೆ ಏನಾದರೂ ನಡೆದಂತಹ ಅತ್ಯಂತ ಪ್ರಮುಖವಾದ ಘಟನೆಗಳು ಏನಾದರೂ ಇದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ. ಏನಾದರೂ ಇಂಪಾರ್ಟೆಂಟ್ ಇನ್ಸಿಡೆಂಟ್. ಅವ್ರೇನೋ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾರೆ. ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅದು. ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗುತ್ತೆ ನಿಮಗೆ ನೋಡಿ. ಪ್ರಯತ್ನ ಮಾಡಿ, ಯಾಕೆಂದ್ರೆ ನೀವು ಅದೇ, ಅವ್ರು ನೀವೇ. ಹೋಗಿ ವೈರಾಗ್ಯ ಇರೋ ಹಾಗೆ ವೈರಾಗ್ಯ. ಅನಿಸ್ತಿಲ್ಲ. ಓಕೆ. ಅವರಿಗೆಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂದು ಅಂದ್ರೆ ವೈರಾಗ್ಯ ಬಂದಿದೆ. ಅವರು ಸನ್ಯಾಸಿ ತರ ಬಟ್ಟೆ ಹಾಕಿದ್ದಾರೆ. ಓಕೆ, ಸನ್ಯಾಸಿ ಹಾಕೊಂಡಿದ್ದಾರೆ. ಓಕೆ, ಕುತ್ಕೊಂಡಿದ್ದಾರೆ. ಅವರು ಏನು ತಪಸ್ವಿನ, ಯೋಗಿನ, ಧ್ಯಾನಿನ, ಏನು ನೋಡಿ ಗಮನಿಸಿ ಸ್ವಲ್ಪ. ಯೋಗಿ. ಯೋಗಿ. ವೆರಿ ಗುಡ್. ಅವರು ಧ್ಯಾನ ಮಾಡ್ತಾರ ನೋಡಿ ಸ್ವಲ್ಪ.
ಅವ್ರ ಮುಖ ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಅವ್ರ್ ತುಂಬಾ ತೇಜಸ್ಸಿದೆ ಮುಖದ ಮೇಲೆ. ವೆರಿ ಗುಡ್. ಈಗ ಅವ್ರು ಸುಮ್ಮನೆ ಕೂತಿದಾರಲ್ವಾ, ಏನ್ ಧ್ಯಾನ ಮಾಡ್ತಾ ಕೂತಿದಾರೋ ಅಥವಾ ಸುಮ್ಮನೆ ಏನು ಏನ್ ಮಾಡ? ಸುಮ್ನೆ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಅವರ ಅದಕ್ಕೆ ಏನು ಕಾರಣ? ಅವರು ವೈರಾಗ್ಯ ಬರ್ಲಿಕ್ಕೆ ಏನ್ ಕಾರಣ? ಅದನ್ನೇನಾದ್ರೂ ಗೊತ್ತಾಗ್ತದ ನೋಡಿ ಸ್ವಲ್ಪ. ಏನೋ ಸ್ವಲ್ಪ ಬೇಜಾರ್ನಲ್ಲಿದ್ದಾರೆ. ವೆರಿ ಗುಡ್. ಆ ಬೇಜಾರ ಏನ್ ಬೇಜಾರ ಅಂತ ನೋಡ್ಲಿಕ್ಕೆ ಗೊತ್ತಾಗ್ತದೆ ನೋಡಿ ಸ್ವಲ್ಪ. ಅದೇನಿರ್ಬೋದು ಬೇಜಾರು? ಸ್ವಲ್ಪ ಹಿಂದಕ್ಕೆ ಹೋಗಿ ಗಮನಿಸಿ, ಈಗ ಗೊತ್ತಾಗ್ತದೆ, ಗಮನಿಸಿ. ಅವರಿಗೆ ಸಂಸಾರ ಇಷ್ಟ ಇಲ್ಲ ಅಂತ ಊರ್ ಬಿಟ್ಟು ಬಂದಿದ್ದಾರೆ. ಅಲ್ಲೇ ಹತ್ರ ಮರದ ಒಂದ್ ಕಟ್ಟೆ ಹತ್ರ ಕುತ್ಕೊಂಡಿದ್ದಾರೆ. ವೆರಿ ಗುಡ್. ಅವರು ಧ್ಯಾನ ಮಾಡ್ತಾರೆ. ಹ್ಮ್. ವೆರಿ ಗುಡ್. ಅವರು ಹೆಸರು ಏನು ಅಂತ ಗೊತ್ತಾಗುತ್ತಾ? ಗೊತ್ತಿಲ್ಲ. ವೆರಿ ಗುಡ್. ಅದು ಯಾವ ಊರು ಅಂತ ಏನಾದ್ರೂ ಗೊತ್ತಾಗುತ್ತಾ ನೋಡಿ, ಆ ಊರ ಹೆಸರು? ಹ್ಮ್ ಸಣ್ಣ ಹಳ್ಳಿ ಇದೆ. ಓಕೆ. ಅವ್ರು ಯಾವ ಊರಿಗೆ ಸಂಬಂಧಪಟ್ಟವರು ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಪ್ರಯತ್ನ ಮಾಡಿ. ಇದು ನಮ್ ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದಲ್ಲೇ ಇದೆಯಾ? ಇಲ್ಲ. ಇದೆ. ಇಲ್ಲ. ಇಲ್ಲ. ಬೇರೆ ರಾಜ್ಯ. ಬೇರೆ ರಾಜ್ಯ. ಓಕೆ. ಯಾವ ರಾಜ್ಯ ಇರ್ಬೋದು? ಏನಾದ್ರೂ ಕಂಡುಹಿಡಿಲಿಕ್ಕೆ ಆಗ್ತದೆ? ಗೊತ್ತಾಗ್ತಿಲ್ಲ. ವೆರಿ ಗುಡ್. ಅವರು ಯಾವ ಭಾಷೆ ಮಾತಾಡ್ತಾರೆ ಅನ್ನೋದೇನಾದ್ರೂ ಗೊತ್ತಾಗ್ತದ ನೋಡಿ? ಅವರು ಊರಿಂದ ಸ್ವಲ್ಪ ದೂರ ಇದ್ದಾರೆ, ಒಬ್ಬರೇ ಇದ್ದಾರೆ, ಮಾತಾಡ್ತಾ ಇಲ್ಲ. ಓಕೆ. ಹಾಗೆ ಅವರ ಮುಂದೆ ಅವರ ಜೀವನದಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗ್ತದ ನೋಡಿ ಸ್ವಲ್ಪ. ಮುಂದೆ ಏನಾದ್ರೂ ಅವರ ಆ ಜನ್ಮದ ಉದ್ದೇಶ ಏನಾಗಿತ್ತು ನೋಡಿ ಸ್ವಲ್ಪ. ಅವ್ರು ತುಂಬಾ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ವೆರಿ. ಆದ್ರೆ ಮುಖದ ಮೇಲೆ ಬೇಜಾರಿದೆ. ಹ್ಮ್. ಅವ್ರ ಮನೆಯನ್ನ ನೋಡ್ಲಿಕ್ಕಾಗುತ್ತಾ ನೋಡಿ ಸ್ವಲ್ಪ? ಅವ್ರ ಮನೆ, ಅವ್ರ ತಂದೆ ತಾಯಿ, ಹಾಗೆ ಹಿಂದಕ್ಕೆ ಹೋಗಿ. ಅವ್ರ ತಂದೆ ತಾಯಿ, ಅವ್ರ ಮನೆ, ಸೀದಾ ನಿಮ್ಮ ಆತ್ಮ ಈಗ ಅವರ ಮನೆ ಕಡೆ ಹೋಗ್ತಾ ಇದೆ. ಹೋಗಿ, ಮನೆಗೆ ಹೋಗಿ, ಮನೆ ಬಾಗಿಲು ತೆಗೆದು ಒಳಗಡೆ ಹೋಗಿ. ಅವ್ರ ಅಪ್ಪ ಅಮ್ಮ ಇದ್ದಾರೆ, ವೆರಿ ಗುಡ್. ತಂಗಿ ಇದ್ದಾಳೆ, ವೆರಿ ಗುಡ್. ಅಷ್ಟೇ. ಮನೆ ಸಂಪೂರ್ಣ ಚೆನ್ನಾಗಿದೆಯಾ? ನೋಡ್ತಾ ಇದ್ದೀರಾ? ಪೂವರ್ ಇದೆ. ತುಂಬಾ ಪೂರ್ ಇದ್ದಾರೆ. ಹೌದು. Okay. ಈಗ ಆ ಯೋಗಿ ಮುಂದೆ ಏನ್ ಮಾಡಿದ್ರು, ಏನ್ ಸಾಧನೆ ಮಾಡಿದ್ರು? ಅವರ ಕೊನೆಯ ಕಾಲದ ಘಟ್ಟದವರೆಗೂ ಬನ್ನಿ, ಎಷ್ಟು ಸಾಧನೆ ಮಾಡಿದ್ರು ಅದು ನೋಡ್ತಾ ಬನ್ನಿ, ಹಾಗೆ ಗೊತ್ತಾಗ್ತದೆ. ಅವ್ರು ಅಲ್ಲಿಂದ ಹೋಗ್ತಿದ್ದಾರೆ. ಓಕೆ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ಕಾಡಿ ಹ್ಮ್. ಕಾಡಿಗೆ ಹೋಗ್ತಿದ್ದಾರೆ. ಕೊನೆಗೆ ಅವರು ಕಾಡಿಗೆ ಹೋದ್ಮೇಲೆ ಏನ್ ಮಾಡಿದ್ರು ನೋಡಿ.
ಧ್ಯಾನ ಮಾಡ್ತಿದ್ದಾರೆ. ವೆರಿ ಗುಡ್. ಅವರು ಎಷ್ಟು ವರ್ಷ ಬದುಕಿದ್ರು ನೋಡಿ ಸ್ವಲ್ಪ. ನಲವತ್ತೈದು ಅನ್ಸುತ್ತೆ. ಓಕೆ. ಅವರು ಇವತ್ತಿನಿಂದ ಎಷ್ಟು ವರ್ಷದ ಹಿಂದೆ ಬದುಕಿದ್ರು? ಟೈಮ್ ನೋಡಿ, ಗೊತ್ತಾಗ್ತದೆ ನೋಡಿ. ತುಂಬಾ ಹಿಂದೆ ಇದೆ. ನೋಡಿ ಸಮಯ ಗೊತ್ತಾಗ್ತದೆ, ಇಸ್ವಿ ಗೊತ್ತಾಗ್ತದೆ ನೋಡಿ. ಇನ್ನು 1410 ಅಂತ ನಂಗೆ ಆಯ್ತು. 1614. 1410 ಅಂತ. ಓಕೆ, 1400. ವೆರಿ ಗುಡ್. 1400 ಎಷ್ಟು ಇದೆ? ಹ್ಮ್. 68 ಇದೆ. ಓಕೆ. ಅವರಿಗೆ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅವ್ರ ಲೈಫಲ್ಲಿ, ಆ ಜೀವನದಲ್ಲಿ ನೋಡಿ ಸ್ವಲ್ಪ. ಎಷ್ಟು ಧ್ಯಾನ ಮಾಡಿ ಎಷ್ಟು ಉನ್ನತ ಸ್ಥಿತಿಯನ್ನು ತಲುಪಿದ್ರು. ಅವ್ರ ಬಗ್ಗೆ ಧ್ಯಾನ ಮಾಡ್ತಿದ್ದಾರೆ. ಧ್ಯಾನ ಮಾಡ್ತಾ ಇದ್ದಾರೆ. ಎಷ್ಟು ಸಾಧನೆ ಮಾಡಿದ್ರು ನೋಡಿ. ಅವ್ರ ಹಾಗೆ ಅವ್ರ ಹಾಗೆ ತುಂಬಾ ಜನ ಇದ್ದಾರೆ ಅವ್ರ ಜೊತೆ. ಓಕೆ. ಅವ್ರ ಅವರೆಲ್ಲ ಏನ್? ಜೊತೆ ಇದ್ದಾರೆ ಅವರು ಹಾಗೆ ಬಟ್ಟೆ ಹಾಕಿದ್ದಾರೆ. ಹಾ ಹಾ. ಚಿಕ್ಕಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ. ಓಡಾಡ್ತಾ ಇದ್ದಾರೆ ಹ್ಮ್. ಕಾಡಲ್ಲಿ. ಓಕೆ. ಅಂದ್ರೆ ಅವರು. ಏನೋ ಮಾಡ್ತಿದ್ದಾರೆ. ನೀರು, ಹಾ. ಹಣ್ಣು, ಹ್ಮ್. ಆಹಾರ. ಹ್ಮ್. ಖುಷಿಯಾಗಿದ್ದಾರೆ ಇಲ್ಲಿ. ಓಕೆ. ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಹ್ಮ್. ಆ ಇಡೀ ಬದುಕಿನಲ್ಲಿ, ಅವರ ಆ ಯೋಗಿಯ ಬದುಕಿನಲ್ಲಿ ನಡೆದ ಅತ್ಯಂತ ಒಂದು ಪ್ರಮುಖವಾದ ಘಟನೆ ಯಾವುದಾದ್ರೂ ನೆನಪಿ ಬರ್ತದ ನೋಡಿ. ಅವ್ರಿಗೆ ಇಷ್ಟ ಆಗ್ತಿರೋದು ಅವ್ರು ಧ್ಯಾನ ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ರು. ಧ್ಯಾನ ಕೂತ್ಕೊಂಡು ಸಾಧನೆ ಮಾಡೋದು ಅವ್ರಿಗೆ ಇಷ್ಟ. ಹೌದು. ಓಕೆ. ಅದಕ್ಕೆ ಯಾರಾದ್ರೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರಾ ನೋಡಿ. ಅವ್ರ ಮನೆ ವಿಚಾರಗಳು ಅವರಿಗೆ ಡಿಸ್ಟರ್ಬ್ ಆಗ್ತಿದೆ ನೆನೆಸ್ಕೊಂಡು. ಏನು? ಅವ್ರ ಮನೆ ಪರಿಸ್ಥಿತಿ ಬಗ್ಗೆ ನೆನೆಸ್ಕೊಂಡು ಅವಾಗವಾಗ ಡಿಸ್ಟರ್ಬ್ ಆಗ್ತಿರ್ತಾರೆ. ಓಕೆ. ವೆರಿ ಗುಡ್. ಈಗ ನಾವು ಅದೇ ಜನ್ಮದಲ್ಲಿ ಇದ್ದಂಥವ್ರು, ಅವ್ರ ಜೊತೆಗಿದ್ದಂಥವ್ರು ಯಾರಾದ್ರೂ ಈಗ ನಿಮ್ಮ ಜೊತೆಗೆ ಜನ್ಮ ಯಾರಾದ್ರೂ ತಗೊಂಡಿದಾರ ನೋಡಿ. ಎಲ್ರು ಬಾಯ್ಸ್ ಇದ್ದಾರೆ ಸರ್ ಹ್ಮ್. ಅಲ್ಲಿ. ಓಕೆ. ಅವರು ಇವಾಗ ಏನಾದ್ರೂ ಜನ್ಮ ತಗೊಂಡಿದಾರ ನಿಮ್ಮ ಜೊತೆಗೆ ನೋಡಿ ಯಾರಾದ್ರೂ? ಗೊತ್ತಾಗ್ತಿಲ್ಲ ಸರ್. Okay. ಈಗ
ಆ ಯೋಗಿಯ ಅಂತ್ಯ ಕಾಲಕ್ಕೆ ಬರೋಣ, ಸಾವಿನ ಸಮಯ. ಓಕೆ. ಅವರು ಹೇಗೆ ಅಂತ್ಯ ಆದ್ರು, ಅವರ ಕೊನೆ ಕಾಲ ಹೇಗೆ ಬಂತು, ಎಷ್ಟನೇ ವರ್ಷಕ್ಕೆ ಬಂತು, ಅದನ್ನ ಗಮನಿಸಿ. ಅವಾಗ್ಲೂ ಚೆನ್ನಾಗಿದ್ದವು. ಏನ್ ಹೇಳಿ? ಅವಾಗ ತುಂಬಾ ಸದೃಢವಾಗಿ ಓಕೆ. ಅವ್ರು ಯಾಕೆ, ದೇಹ ಯಾಕೆ ಬಿಟ್ರು ನೋಡಿ? ಈ ಜನ್ಮದಲ್ಲಿ ಇಷ್ಟು ಸಾಧನೆ ಸಾಕು ಅಂತ. ಓಕೆ. ಅವರಾಗೆ ದೇಹ ಬಿಟ್ರೋ ಅಥವಾ ಏನಾದ್ರೂ ಕಾರಣದಿಂದ ದೇಹ ಬಿಟ್ರೋ ನೋಡಿ. ಟೈಮ್ ಆಯ್ತು ಅಂತ. ಓಕೆ. ಅವರಾಗೆ ದೇಹ ಬಿಡ್ತಾ ಇದ್ದಾರೆ. ಅವ್ರಿಗೆ ಅವರಿಗೆ ಹ್ಮ್. ಸಾಕು ಅಂತ ಬಿಡ್ತಾ ಇದೆ. ವೆರಿ ಗುಡ್. ಈಗ ನಿಧಾನವಾಗಿ ಆ ದೇಹದಿಂದ ಆ ಆತ್ಮ ಹೊರಗಡೆ ಬರ್ತಾ ಇದೆ. ಓಕೆ. ಅದನ್ನು ಗಮನಿಸಿ. ಹೊರಗಡೆ ಬಂದ ಕೂಡಲೇ ಏನಾಗ್ತದೆ ಅದನ್ನ ನೋಡಿ. ಬೆಳಕಿದೆ. ಬೆಳಕು. ಹೊರಗಡೆ ಬರ್ತಿದೆ. ಓಕೆ. ಏನ್ ಅನಿಸ್ತಾ ಇದೆ ಅವಾಗ? ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಏನೋ ಸ್ವಾತಂತ್ರ್ಯ ತರ ಫೀಲ್ ಮಾಡ್ತಾ ಇದೆ. ಹ್ಮ್. ಈಗ ಆತ್ಮ ಹೊರಗಡೆ ಬಂದಿದೆ ಅಲ್ವಾ, ಆ ದೇಹವನ್ನ ನೋಡ್ತಾ ಇದ್ರೆ ಅದಕ್ಕೆ ಏನ್ ಅನಿಸ್ತಾ ಇದೆ? ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕೆ ಬೇಜಾರಾಗ್ತಾ ಇದೆ? ಖುಷಿನೂ ಆಗ್ತಿದೆ. ಹಾ, ಖುಷಿ ಆಗ್ಲಿ, ಬೇಜಾರು ಯಾಕೆ ಆಗ್ತಾ ಇದೆ ನೋಡಿ. ಮತ್ತೆ ಏನು ಕೆಲ್ಸ ಇರು ಸನ್ಯಾಸಿ ಅಷ್ಟೇ ಆದೆ ಅಂತ. ಓಕೆ. ಮತ್ತೇನಾದ್ರೂ ಇದೆಯಾ ನೋಡಿ. ಆ ಒಂದು ಬೇಜಾರಕ್ಕೆ, ದುಃಖಕ್ಕೆ ಏನು ಕಾರಣ? ಸಂಸಾರದೊಳಗೆ ಇರ್ಲಿಲ್ಲ ಅಂತ. ವೆರಿ ಗುಡ್. ಎರಡನ್ನೂ ಮಾಡ್ಲಿಲ್ಲ, ಒಂದನ್ನೇ ಮಾಡ್ದೆ ಅಂತ. ಹ್ಮ್. ವೆರಿ ಗುಡ್. ಈಗ ನೀವೇನ್ ಮಾಡ್ತೀರಿ ಅಂದ್ರೆ, ನಿಮ್ಮ ಆ ಎಲ್ಲ ಬೇಜಾರನ್ನ, ಆ ಎಲ್ಲ ದುಃಖವನ್ನ, ಎಲ್ಲವನ್ನು ಕೂಡ ಆ ದೇಹಕ್ಕೆ ಬಿಡ್ತಾ ಇದ್ದೀರಿ. ಓಕೆ. ಆ ದೇಹದಲ್ಲೇ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ನೀವು ಯಾವುದನ್ನೂ ತಗೊಂಡ್ ಬರ್ತಾ ಇಲ್ಲ. ಎಲ್ಲವನ್ನು ರಿಲೀಸ್ ಮಾಡಿ. ನಿಮ್ಮ ದುಃಖ, ತುಗುಡ ಅಥವಾ ಅಸಮಾಧಾನ, ಬೇಜಾರು, ಅದೆಲ್ಲವನ್ನು ಆ ದೇಹಕ್ಕೆ ಬಿಟ್ಬಿಡಿ. ಕೇವಲ ಖುಷಿಯನ್ನು ಮಾತ್ರ ನೀವು ಇಟ್ಕೊಳ್ಳಿ. ಬಿಡ್ತಾ ಇದ್ದೀರಿ, ಅದೆಲ್ಲ ಹೋಗಿ ಆ ದೇಹವನ್ನು ಸೇರಿಕೊಳ್ತಾ ಇದೆ, ಗಮನಿಸಿ. ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ, ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ವೆರಿ ಗುಡ್. ನಿಮಗೆ ಆ ಜನ್ಮದಲ್ಲಿ ಯಾರ ಮೇಲಾದ್ರೂ ಕೋಪ ಇದ್ರೆ, ದ್ವೇಷ ಇದ್ರೆ, ಅಸೂಯೆ ಇದ್ರೆ, ಅಸಮಾಧಾನ ಅಥವಾ ಬೇಜಾರು ಅಥವಾ ನಿಮ್ಮ ಕುಟುಂಬದವರ ಬಗ್ಗೆ ಏನೇ ಇದ್ರು ಅದನ್ನೆಲ್ಲ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಯಾವುದು ಬೇಡ. ಆ ಜನ್ಮ ಫಾಸ್ಟ್ ಈಸ್ ಫಾಸ್ಟ್. ಏನಾಗ್ಬೇಕಂತಿತ್ತೋ ಅದು ನಡೆದಿದೆ ಅಷ್ಟೇ. ಎಲ್ಲವನ್ನೂ ಆ ದೇಹಕ್ಕೆ ಬಿಟ್ಬಿಡಿ. ಎಲ್ಲ ಹೋಗಿ ಸೇರ್ಕೊಳ್ತಾ ಇದೆ. ಫೀಲ್ ಮಾಡಿ, ಅದನ್ನು ಗಮನಿಸಿ. ಅದಕ್ಕೆ ಬಿಟ್ಟಿದೆ. ಏನ್ ಹೇಳಿ? ಬೇಜಾರು ದುಃಖ ಎಲ್ಲ ಅದಕ್ಕೆ ಬಿಟ್ಟಿದ್ದೀನಿ, ಖುಷಿ ಆಗ್ತಾ ಇದೆ. ವೆರಿ ಗುಡ್. ಎಲ್ಲವನ್ನ ಆ ದೇಹಕ್ಕೆ ರಿಲೀಸ್ ಮಾಡಿ. ಈಗ ನಿಮ್ಮ ಸುತ್ತಲೂ ಕೆಲವು ದೈವ ಶಕ್ತಿಗಳು ನಿಂತ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಕಾಣಿಸ್ತಾ ಇದ್ದಾರೆ. ಯಾರು ಅಂತ ನೋಡಿ ಸ್ವಲ್ಪ ಹೇಳ್ತೀರಾ? ಸದಾನಂದ ಯೋಗಿ ಗುರುಗಳು.
ವೆರಿ ಗುಡ್. ಮತ್ತೆ ಯಾರಿದ್ದಾರೆ ನೋಡಿ? ಅವರೊಬ್ರೇ ಕಾಣ್ತಿದ್ದಾರೆ. ಓಕೆ. ಇನ್ನೂ ಕೆಲವರು ಇದ್ದಾರೆ ನೋಡಿ, ನನಗೆ ಕಾಣಿಸ್ತಾ ಇದ್ದಾರೆ ಅವರು. ಗಮನಿಸಿ. ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ. ಬುದ್ಧ ಇದ್ದಾರೆ, ಯಾರು? ಪತ್ರಿಜಿ ಇದ್ದಾರೆ, ಬುದ್ಧ ಭಗವಾನ್ ಇದ್ದಾರೆ, ಪತ್ರಿಜಿ ಇದ್ದಾರೆ. ಓಕೆ, ಮತ್ತೆ ಯಾರಿದ್ದಾರೆ ನೋಡಿ, ನಾನು ಕಾಣಿಸ್ತಾ ಇದ್ದಾರೆ ಅವರು. ನಿನಗಿಷ್ಟೇ ಕಾಣ್ತಿದ್ದಾರೆ. ಸದಾನಂದ ಯೋಗಿಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಗುಡ್. ಕಣ್ಣಪ್ಪ ಏನ್ ಕಾಣಿಸ್ತಾ ಇದೆ ಹೇಳಿ? ಏನ್ ಕಾಣಿಸ್ತಾ ಇದೆ? ಅಷ್ಟೇ, ಹ್ಮ್. ಇವಾಗಷ್ಟೇ ಕಾಣ್ತಿದೆ. ಅಲ್ಲಿ ನಾನೇನಾದ್ರೂ ಕಾಣಿಸ್ತಾ ಇದ್ದೇನಾ ನೋಡಿ? ಬೆಳಕಿದೆ ಕೂಡ್ಸಲ್ಲ. ಬೆಳಕು ಕಾಣ್ತಾ ಇದೆ. ಅದು ನೀವು ಅಂತ ಅನಿಸ್ತಾ ಇದೆ. ಆ ಬೆಳಕಲ್ಲಿ ನಾನು ಕಾಣಿಸ್ತಾ ಇದ್ದೀನ? ಹೌದು, ಆ ಬೆಳಕು ನೀವು ಅಂತ ಅನಿಸ್ತಾ ಇದೆ. ಓಕೆ ಓಕೆ. ಅದು ನಾನು ಏನಾಗಿದ್ದೀನಿ ನೋಡಿ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ, ನಾ ಯಾರಾಗಿದ್ದೀನಿ ನೋಡಿ. ನಿಮ್ ಬಟ್ಟೆನೂ ಯೋಗಿ ತರ ಇದೆ. ನನ್ನ ಬಟ್ಟೆನೂ ಯೋಗಿ ತರ ಇದೆ.
ಹೌದು. ಹ್ಮ್. ಅದು ಯಾರು ಅಂತ ಕಂಡುಹಿಡಿಲಿಕ್ಕೆ ಆಗ್ತದ? ಅವ್ರ ಹೆಸರೇನು ನೋಡಿ. ಕೊರಳಲ್ಲಿ ಮಾಲೆಗಳು ಹಾಕೊಂಡಿದೆ. ಓಕೆ. ತುಂಬಾ ಸಾಧನೆ ಮಾಡಿದೆ. ಓಕೆ. ಮತ್ತೇನು ಗೊತ್ತಾಗ್ತಿಲ್ಲ sir. ವೆರಿ ಗುಡ್. ಈಗ ನೀವು ಎಲ್ಲವನ್ನೂ, ನಿಮ್ಮ ದುಃಖ ದುಮ್ಮಾನ ಎಲ್ಲವನ್ನೂ, ಯಾವುದನ್ನೂ ತೆಗೆದುಕೊಂಡು ಹೋಗದೆ ಆ ದೇಹಕ್ಕೆ ಬಿಡ್ತಾ ಇದ್ದೀರಿ. ಅಥವಾ ನೀವು ಈ ಜನ್ಮಕ್ಕೆ ಏನಾದರೂ ತಗೊಂಡು ಬಂದಿದ್ರೆ, ದುಃಖ, ಅಸೂಯೆ, ಅಸಮಾಧಾನ, ಏನೇನೆಲ್ಲ ನಿಮಗೆ ಅವಶ್ಯಕತೆ ಇಲ್ಲವೋ, ಏನೇನು ಎಲ್ಲ ತಗೊಂಡು ಬಂದಿದ್ದೀರಿ, ಅದೆಲ್ಲವನ್ನು ಕೂಡ ಪುನಃ ಅದೇ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ನಿಮಗೆ ಆ ದೇಹದಿಂದ ನಿಮ್ಮಿಂದ ಆ ದೇಹಕ್ಕೆ ಹೋಗ್ತಾ ಇದೆ. ಆ ಜನ್ಮದಿಂದ ಕೆಟ್ಟದ್ದು ಅಂತ ಏನೇನು ಈ ಜನ್ಮಕ್ಕೆ ತಗೊಂಡು ಬಂದಿದ್ದೀರಿ ಅದೆಲ್ಲವನ್ನು ಆ ದೇಹಕ್ಕೆ ಬಿಟ್ಬಿಡಿ. ಕೆಳಗಡೆ ಬಿದ್ದಿದೆಯಲ್ವಾ, ಡೆತ್ ಆಗಿ ಸತ್ತೋಗಿ ಬಿದ್ದಿದೆಯಲ್ವಾ ಶವ, ಅದಕ್ಕೆ ಬಿಟ್ಬಿಡಿ. ಅದೆಲ್ಲ ಅದಕ್ಕೆ ರಿಲೀಸ್ ಆಗ್ತಾ ಇದೆ. ಆಗ್ತಾ ಇದೆ ನೋಡಿ, ನೀವು ಗಮನಿಸಿ. ಇದೆ. ವೆರಿ ಗುಡ್. ಏನ್ ಫೀಲ್ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ವೆರಿ ಗುಡ್. ಈಗ ನೀವು ಆ ಬೆಳಕಿನ ರೂಪದಿಂದ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಹೇಳಿ. ಇದೆ. ಏನ್ ಹೇಳಿ? ಹೋಗ್ತಾ ಇದ್ದೀನಿ. ಮೇಲೆ ಹೋಗ್ತಾ ಇದ್ದೀರಿ. ಈಗ ಜನ್ಮ ತಗೋದಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ ಅದನ್ನ ನೋಡಿ ಸ್ವಲ್ಪ. ನಂಗ್ ಡೋರ್ ಇದೆ, ಓಪನ್ ಮಾಡಿದ್ದಾರೆ, ಹೋಗ್ತಿದ್ದೀನಿ. ಹಾ. ಅದು ಯಾವ್ದು ಲೋಕ ಏನಾದ್ರೂ ಹೇಳಲಿಕ್ಕೆ ಆಗ್ತದ? ತಪ್ಪು ಲೋಕ ಅಂತ ಅನಿಸ್ತಾ ಇದೆ. ಯಾವುದು? ತಪ್ಪು ಲೋಕ ಅಂತ ಅನಿಸ್ತಾ ಇದೆ. ತಪೋಲೋಕ. ಹೌದು. ವೆರಿ ಗುಡ್. ಈಗ ಈ ಜನ್ಮಕ್ಕೆ ನೀವು ಯಾಕೆ, ಯಾವ ಉದ್ದೇಶದಿಂದ ಜನ್ಮ ತಗೊಂಡು ಬಂದಿದ್ದೀರಿ? ಈ ಜನ್ಮ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ. ಮತ್ತೇನು? ಸೇವೆ, ಕೆಲಸ ಮಾಡ್ಬೇಕು. ಓಕೆ. ಮತ್ತೇನು ಉದ್ದೇಶ ಇದೆ ನೋಡಿ. ಮಧ್ಯ ಮಾರ್ಗದಲ್ಲಿರ್ಬೇಕು. ವೆರಿ ಗುಡ್. ಮತ್ತೆ? ಎಲ್ಲ ಸಾಧನೆ ಶಕ್ತಿಯನ್ನು ವಿಶ್ವಕ್ಕಾಗಿ ಕೃಷಿ ಮಾಡ್ಬೇಕು. ವೆರಿ ಗುಡ್. ನಿಮಗೆ ಹಿಂದಿನ ನಿಮ್ಮ ಆ ಜನ್ಮದಲ್ಲಿ ಯಾರೆಲ್ಲ ಇದ್ರು, ಅವರು ಈ ಜನ್ಮದಲ್ಲಿ ಯಾರಾದ್ರೂ ಇದ್ದಾರಾ ನೋಡಿ, ಜನ್ಮ ತಗೊಂಡಿದ್ದಾರಾ ನೋಡಿ. ನನ್ ತಂಗಿ ಅಂತ ಅನಿಸ್ತಾ ಇದ್ದಾರೆ. ಓಕೆ. ಏನಾಗಿದ್ರು ಅವರು ಹಿಂದೆ? ಅವರು ಧ್ಯಾನ ಮಾಡ್ತಾ ಇದ್ದಾರೆ ವೆರಿ ನನ್ ಗುಡ್. ಜೊತೆ. ಹಾ. ಅವ್ರ ಉದ್ದೇಶ ಏನಿದೆ? ಅವ್ರದ್ದು ಗೊತ್ತಿಲ್ಲ, ಗೊತ್ತಾಗ್ತಾ ಇದೆ. ಓಕೆ. ನಿಮ್ಮ ಸಂಬಂಧಿಗಳು, ತಂದೆ ತಾಯಿ ಯಾರಾದ್ರೂ ಹಿಂದೆ ಇದ್ರ ಅದನ್ನ ಸ್ವಲ್ಪ ನೋಡಿ, ಇವಾಗಿನವ್ರು. ಕಾಣಿಸ್ತಿಲ್ಲ. ವೆರಿ ಗುಡ್. ಈ ಜನ್ಮದಲ್ಲಿ ನೀವು
ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಅದು ನಿಮ್ಮ ಉದ್ದೇಶವಾ? ಆಗ್ಬೇಕು. ಅವರು ಕೆಲಸ ಯಾರನ್ನ ಮಾಡ್ಬೇಕು. ಯಾರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಅವ್ರನ್ನ ನೋಡ್ಲಿಕ್ಕೆ ಆಗ್ತದೆ? ಇನ್ನೂ ಗೊತ್ತಾಗ್ತಾ ಇಲ್ಲ. ನೋಡಿ, ಪ್ರಯತ್ನ ಮಾಡಿ, ಗೊತ್ತಾಗ್ತದೆ. ಅವರು ಕೂಡ ಬಂದಿದ್ದಾರೆ. ನೀವು ಈಗಾಗಲೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ನೋಡಿ, ಗಮನಿಸಿ. ಅವರು ವಿಶ್ವಕ್ಕಾಗಿ ಕೆಲಸ ಮಾಡೋರೇ ಇರಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್. ಅವ್ರು ಯಾರು ಅಂತ ಗೊತ್ತಾಗ್ತದೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ತೊಂದರೆ ಇಲ್ಲ, ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ನೀವು ತಿಳ್ಕೊಳ್ಳಿ, ಪರವಾಗಿಲ್ಲ. ಯಾರು ಅಂತ ನೋಡಿ, ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಾಗ್ತದೆ. ನೀವು ಹೇಳೋದು ಬೇಡ, ಬಟ್ ನೀವು ತಿಳ್ಕೊಳ್ಳಿ. ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸದಾನಂದ ಯೋಗಿಗಳನ್ನ ಪ್ರೇಯರ್ ಮಾಡಿ, ಬುದ್ಧ ಭಗವಾನರನ್ನ, ಪತ್ರಿಜಿ ಗುರುಗಳನ್ನ ಕೇಳ್ಕೊಳ್ಳಿ, ನನಗೆ ಅವರನ್ನ ತೋರಿಸಿ ಅಂತ. ಅವರೆಲ್ಲರೂ ಇದ್ದಾರೆ. ಓಕೆ, ವೆರಿ ಗುಡ್. ಈಗ ಈಗ ನೀವು ಜನ್ಮ ತಗೊಂಡು ಸೇವೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ತೃಪ್ತಿ ಇದೆಯಾ? ಇನ್ನೂ ಮಾಡ್ಬೇಕು. ಓಕೆ. ಈ ಲೈಫಲ್ಲಿ ಎಷ್ಟು ದಿವಸ ಬದುಕಬೇಕು ಅಂತ ನಿಮ್ದು ಪ್ಲಾನ್ ಇದೆ? 90 ಮೇಲೆ. ವೆರಿ ಗುಡ್. ಮುಂದೆ ಏನೆಲ್ಲ ಆಗ್ಬೋದು ನಿಮ್ಮ ಜೀವನದಲ್ಲಿ, ಯಾವ ಸ್ಥಿತಿಯನ್ನ ತಲುಪ್ತೀರಿ, ಅದು ಏನೇನು ಮುಖ್ಯ ಘಟನೆಗಳು ನಡೀಬಹುದು, ಅದೆಲ್ಲ ಗೊತ್ತಾಗ್ತದೆ ನೋಡಿ ನಿಮಗೆ ಸ್ವಲ್ಪ. ತುಂಬಾ ಬ್ಯುಸಿ ಇರ್ತೀನಿ. ತುಂಬಾ ಬ್ಯುಸಿ ಇರ್ತೀನಿ ಅಂದ್ರೆ ತುಂಬಾ ಸೇವೆ ಓಕೆ. ಟೈಮ್ ಮಾಡ್ತಿರಲ್ಲ. ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. ಹ್ಮ್ ಹ್ಮ್ ಹ್ಮ್. ಹಿಂದಿನ ಇವತ್ತಿನ ಸಮಸ್ಯೆಗೆ ಹಿಂದಿನ ಜನ್ಮದಿಂದ ಏನಾದರೂ ತಗೊಂಡು ಬಂದಿದ್ದೀರಾ ನೋಡಿ, ಅದನ್ನ ಏನಾದರೂ. ಸಂಸಾರದಲ್ಲಿ ಹ್ಮ್. ಇಂಟ್ರೆಸ್ಟ್ ಇಲ್ಲದೆ ಇರೋದು ಹಿಂದಿನ ಜನ್ಮದಿಂದ ಬಂದಿದೆ. ಹೌದಾ? ಸೊ ಅದನ್ನ ಅಲ್ಲೇ ಬಿಟ್ಟು ಬಿಡಿ ಅಂತ ಹೇಳಿದ್ವಿ ಅಲ್ವಾ? ಅವಾಗ್ಲೇ ಬಿಟ್ಟಿದ್ದೀನಿ, ಆದಷ್ಟು ಬಂದಿದೆ. ವೆರಿ ಗುಡ್. ಈ ಜನ್ಮದಲ್ಲಿ ಸಂಸಾರದಲ್ಲಿ ಆಸಕ್ತಿ ಇರಬೇಕು ಅಲ್ವಾ, ನಿಮ್ಮ ಮಾರ್ಗ. ವೆರಿ ಗುಡ್. ಹೌದು. ಓಕೆ, ಮತ್ತೆ ಏನಾದರೂ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಏನ್ ಕಾಣಿಸ್ತದೆ, ಏನ್ ಅನಿಸುತ್ತೆ? ಹ್ಮ್, ಹೇಳಿ. ತುಂಬಾ ಯಜ್ಞಗಳಾಗ್ತಾ ಇದೆ, ಅಡಿಗೆ ಮಾಡ್ತಿದ್ದಾರೆ. ಓಕೆ. ಸಮಯನ ತುಂಬಾ ಉಪಯೋಗಿಸ್ಕೊಳ್ತಾ ಇದ್ದೀನಿ. ವೆರಿ ಗುಡ್. ಫೀಲ್ ಹ್ಮ್. ಅದು ತುಂಬಾ ಖುಷಿ ಇದೆ. ವೆರಿ ಗುಡ್. ತೃಪ್ತಿ ಹ್ಮ್. ಇದೆ ಕಾಣ್ತಿದೆ. ನಿಮಗೆ ಯಾವ ಗುರುಗಳ, ಯಾವ ದೇವರ ಅನುಗ್ರಹ, ಆಶೀರ್ವಾದ ತುಂಬಾ ಇದೆ?
ಗಮನಿಸಿ. ಬುದ್ಧ, ಸದಾನಂದ ಯೋಗಿಗಳು, ಓಕೆ. ಅವ್ರು ಇನ್ನೂ ಕಾಣ್ತಿದ್ದಾರೆ. ಓಕೆ. ನೀವು ಇಲ್ಲಿ ಜನ್ಮ ತಗೊಂಡು ಬರುವಾಗ ಯಾರ್ಯಾರ ಜೊತೆಗೆ ನೀವು ಮಾತುಕತೆ ಮಾಡಿ ಅಥವಾ ಯಾರ ಆಶೀರ್ವಾದದಿಂದ ಬಂದ್ರಿ? ನೋಡಿ, ಗೊತ್ತಾಗ್ತದೆ ನೋಡಿ. ಇಲ್ಲಿ ಯಾರು ನಿಮ್ಗೆ ಕಳಿಸ್ಕೊಟ್ರು? ಗೊತ್ತಾ? ಗೊತ್ತಾಗ್ತಿಲ್ಲ. ಹ್ಮ್. ಈಗ ನಿಮ್ಮ ಸುತ್ತಲೂ ಕೆಲವು ಶಕ್ತಿಗಳು, ದೈವ ಶಕ್ತಿಗಳು ನಿಂತಿದ್ದಾರೆ. ಅವರೆಲ್ಲ ನಿಮ್ಗೇನೋ ಹೇಳ್ತಾ ಇದ್ದಾರೆ, ಏನೋ ಮೆಸೇಜ್ ಕೊಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ. ನನಗೆ ಕಾಣಿಸ್ತಾ ಇದೆ. ನನಗ್ ಗೊತ್ತಾಗ್ತಿಲ್ಲ ಸರ್. ಹ್ಮ್. ಬುದ್ಧರು ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಆಶೀರ್ವಾದ ತರ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನನ್ನ ಹಿಂದೆ. ಓಕೆ. ಸದಾನಂದ ಯೋಗಿಗಳು ಏನ್ ಹೇಳ್ತಾರೆ? ಅವ್ರು ನನ್ ಮುಂದೆ ನಿಂತ್ಕೊಂಡು ಆಶೀರ್ವಾದ ತರ ಕೈ ಹಿಡ್ಕೊಂಡಿದ್ದಾರೆ. ವೆರಿ ಗುಡ್. ಕೇಳಿ, ಅವರಿಂದ ಏನಾದರೂ ಮೆಸೇಜ್ ನನಗೆ ಕೊಡೋದಿದ್ರೆ ಮೆಸೇಜ್ ಕೊಡಿ. ಏನಾದರೂ ಹೇಳೋದಿದ್ರೆ ನನಗೆ ಹೇಳಿ ಅಂತ ಏನಾದರೂ ಹೇಳಿ. ಕೇಳಿ. ತಲೆ ಸ್ವಲ್ಪ ದೂರದಲ್ಲಿ ನೀವು ಇದ್ದೀರಿ, ನಾನು ನಿಂತಿದ್ದೀನಿ. ವೆರಿ ಗುಡ್. ಆದ್ರೆ ಬೆಳಕ್ ಬೆಳಕಿನ ರೂಪದಲ್ಲಿ. ಬೆಳಕಿನ ರೂಪದಲ್ಲಿ ಕಾಣಿಸ್ತಾ ಇದ್ದೀನಿ. ವೆರಿ ಗುಡ್. ಅದು ನಾನು ಯಾರಾಗಿರ್ಬೋದು ಅಂತ ಏನಾದರೂ ಗೊತ್ತಾಗ್ತದ ನೋಡಿ. ಇನ್ನು ಋಷಿ ಮಹರ್ಷಿ ಆತರ ಕಾಣ್ತಾ ಇದೆ. ಹ್ಮ್. ಆದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರು ಅಂತ. ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ ನೋಡಿ. ಏನೋ ಹೇಳೋದಕ್ ಪ್ರಯತ್ನ ಮಾಡ್ತಾ ಇದೀರಿ, ನನಗೆ ಅರ್ಥ ನೋಡಿ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿ. ಕೇಳಿಸ್ತಾ ಇದೆ ನಿಮಗೆ? ಕೇಳಿಸುತ್ತೆ, ಗೊತ್ತಾಗ್ತದೆ. ಹೇಳ್ತಾ ಇದ್ದಾರೆ ನೋಡಿ ಅವರು. ಹ್ಮ್. ತುಂಬಾ ತಲೆ ಭಾರ ಆಗ್ತಿದೆ ಸರ್. ಇವಾಗ್ಲಾ? ಹೌದು. ಯಾಕೆ ಭಾರ ಆಗ್ತಾ ಇದೆ ನೋಡಿ. ಗೊತ್ತಿಲ್ಲ. ವೆರಿ ಗುಡ್. ಈಗ ಆ ಬ್ರಹ್ಮಾಂಡದಿಂದ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಏನಿದೆ, ಆ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಬಂದು ನಿಮ್ಮ ತಲೆ ಮೂಲಕ ಇಡೀ ನಿಮ್ಮ ದೇಹವನ್ನು ಪುನಃ ಆವರಿಸ್ಕೊಳ್ತಾ ಇದೆ. ಅವಾಗ ನಿಮಗೆ ಸಂಪೂರ್ಣ ಆ ಭಾರ ಎಲ್ಲ ಹೋಗಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಆಯ್ತಾ? ಆ ಬೆಳಕು ಬರ್ತಾ ಇದೆ ನೋಡಿ, ಆಕಾಶದಿಂದ ಒಂದು ಬೆಳಕು ಬರ್ತಾ ಇದೆ, ಬರ್ತಾ ಇದೆ, ನಿಮ್ಮ ತಲೆಯ ಮೂಲಕ ಪ್ರವೇಶ ಮಾಡ್ತಾ ಇದೆ. ಗಮನಿಸಿ ಅದನ್ನು. ಏನಾಗ್ತಾ ಇದೆ? ಸ್ವಲ್ಪ ಅಷ್ಟೇ ರಿಲ್ಯಾಕ್ಸ್. ಓಕೆ. ನಿಮ್ ಬೆಳಕು ಕಾಣ್ತಾ ಇದೆ ಕಣ್ಣಿಗೆ, ತುಂಬಾ ಹೊತ್ಕೊಂಡಿದೆ. ಓಕೆ. ವೆರಿ ಗುಡ್. ನಾವು ಈಗ ಪುನಃ ಹೇಳ್ಬೇಕು ಹೇಳಿ. ಹೇಳ್ಬೇಕು ಅಂತ ಅನ್ಸ್ತಿದೆ, ಸ್ವಲ್ಪ ಇರಿಟೇಷನ್ ಆಗ್ತದೆ. ಏನೋ ಹೇಳಬೇಕು ಅನಿಸ್ತಾ ಇದೆ. ಹೇಳ್ಬೇಕು ಅಂತ, ಇದರಿಂದ ಹೊರಗೆ ಬರ್ಬೇಕು ಅಂತ. ಓಕೆ, ಆಯ್ತು. ನೀವು ನಿಧಾನವಾಗಿ ಪುನಃ ನಾನು 1 1 2 5 ಅಂತ ಎಣಿಸ್ತೇನೆ, ಕೌಂಟ್ ಮಾಡ್ತೀನಿ. 10 ಆಗುವಾಗ ನೀವು ಪುನಃ ಯಥಾಸ್ಥಿತಿಗೆ ಬನ್ನಿ. 1 2
3, 4, 5, 6, 7, 8, 9, 10. ವೆರಿ ಗುಡ್. ಈಗ ನೀವು ನಿಮ್ಮ ದೇಹದಲ್ಲಿದ್ದೀರಿ, ಈ ಸ್ಥಿತಿಯಲ್ಲಿದ್ದೀರಿ, ಈ ಆತ್ಮದಲ್ಲಿದ್ದೀರಿ, ಈ ಜನ್ಮದಲ್ಲಿದ್ದೀರಿ. ರೈಟ್. ಹ್ಮ್. ವೆರಿ ಗುಡ್. ನಿಧಾನವಾಗಿ ಎರಡು ಕೈಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. ಹ್ಮ್. ಹಾ. ನಿಧಾನವಾಗಿ ಐ ಓಪನ್ ಮಾಡಿ. ವೆರಿ ಗುಡ್. ಹ್ಮ್. ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ತಿರುಗ್ತಾ ಇದೆ ಸರ್. ವೆರಿ ಗುಡ್. ಇಲ್ಲ ಇಲ್ಲ, ಅದು ಸ್ವಲ್ಪ ಹೊತ್ತಿಗೆ ರಿಲ್ಯಾಕ್ಸ್ ಆಗ್ತದೆ. ಅದು ನಿಮಗೆ ಯಾಕೆ ಹಾಗಾಗ್ತದೆ ಅಂದ್ರೆ, ನೀವು ಲಾಸ್ಟ್ ಲೈಫಿಗೆ ಕನೆಕ್ಟ್ ಆದ್ರಲ್ವಾ, ಆ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಆ ಜನ್ಮದಲ್ಲಿ ನೀವು ತುಂಬಾ ಯೋಗಿ ಸಾಧನೆ ಮಾಡಿದ್ದೀರಲ್ವಾ, ಸೊ ಹಾಗಾಗಿ ಆ ಎನರ್ಜಿ ನಿಮಗೆ ಈಗ ಫೀಲ್ ಆಗ್ತದೆ, ಮತ್ತೆ ಆ ಎನರ್ಜಿಗೆ ನೀವು ಈಗ ಕನೆಕ್ಟ್ ಆಗಿರ್ತೀರಿ. ಓಕೆ. ಹ್ಮ್. ಹಾ, ಗೊತ್ತಾಯ್ತಾ ಈಗ ನಿಮಗೆ ಎಲ್ಲ ನೆನಪಿದೆ ಅಲ್ವಾ, ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಅಂತ? ಹ್ಮ್. ಹೌದು. ಓಕೆ. ವೆರಿ ಗುಡ್. ಲೈಫ್ ಪರ್ಪಸ್ ಗೊತ್ತಾಯ್ತಾ? ಹ್ಮ್. ಗೊತ್ತಾಯ್ತು ಸರ್. ವೆರಿ ಗುಡ್. ಹೇಗೆ, ಏನ್ ಫೀಲ್ ಆಯ್ತು ನಿಮ್ಗೆ, ಏನ್ ಹೇಳ್ತೀರಿ? ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಮಧ್ಯ ಮಾರ್ಗದಲ್ಲಿ ಇರ್ಬೇಕು ಅಂತ. ಸೇವೆನೂ ಮಾಡ್ಬೇಕು, ಪತ್ರೀಶ್ವರ್ ಹೇಳ್ದಂಗೆ ಸಂಸಾರ ಮೇಲೆ ನಿರ್ವಾಹ ಹ್ಮ್. ಅದ್ರಲ್ಲೇ ಇರ್ಬೇಕು. ಮತ್ತೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ಮಾಡಲ್ಲ ಅಂತ. ಹ್ಮ್. ಅದು ಹಿಂದಿನ ಜನ್ಮದಲ್ಲಿದ್ದವ್ರು ಯಾರಾದ್ರೂ ಈ ಜನ್ಮಕ್ಕೆ ಬಂದಿದ್ದವ್ರು ಗೊತ್ತಾಯ್ತಾ? ಇಲ್ಲ. ಹ್ಮ್. ಅದು ಒಬ್ರು ನಮ್ ತಂಗಿ ಅಂತ ಅನಿಸ್ತಾ ಇದ್ದಾರೆ, ಮತ್ತೆ ಒಬ್ರು ನೀವಲ್ಲಿ ಬೆಳಕಿನ ರೂಪದಲ್ಲಿ ನಿಂತ್ಕೊಂಡಿದ್ರಿ. ಹ್ಮ್. ಮತ್ತೆ ಅವರು ಇರ್ಬೋದು, ಆದ್ರೆ ಅವ್ರು ಯಾರು ಅಂತ ಗೊತ್ತಾಗ್ಬೇಕು. ಅಲ್ಲಿ ಹ್ಮ್. ಹ್ಮ್. ಧ್ಯಾನ ಮಾಡ್ತಾ ಇರೋರು ಇಲ್ಲಿ ಯಾರು ಅಂತ ಗೊತ್ತಾಗಿಲ್ಲ, ಒಬ್ರು ನಮ್ ತಂಗಿ ಅಂತ ಗೊತ್ತಾಗಿದೆ. ಹ್ಮ್. ನಿಮ್ ಜೊತೆಗಿದ್ರು ಹಿಂದಿನ ಜನ್ಮದಲ್ಲಿ. ಹ್ಮ್. ಹೌದು. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅದು ದೊಡ್ಡ ತುಂಬಾ ಹಿಂದೆ ಅಂತ ಅನ್ಸುತ್ತೆ, ತುಂಬಾ ಹಿಂದೆ ಅಂತ ಅನ್ಸುತ್ತೆ ಇದು. ಓಕೆ. ಅಂದ್ರೆ ತುಂಬಾ ಹಳ್ಳಿ ಇನ್ನು ಹ್ಮ್. ಏನು ಡೆವಲಪ್ಮೆಂಟ್ ಆಯ್ತು ಆತರ ಇತ್ತು. ಹ್ಮ್. ಅದೇ ನೀವು 1400 ವರ್ಷದ ಹಿಂದೆ ಅಂತ ಹೇಳಿದ್ರಿ. ಹಾಗನ್ನಿಸ್ತು ಅವಾಗ ಸಡನ್, ಹಾಗೆ ಅನ್ನಿಸ್ತು. ಅದು ಅವಾಗ್ಲೇ ಇದೆ ಅಂತ. ರಿಯಲ್ ಇರುತ್ತೆ. ಹ್ಮ್. ಸುಮ್ನೆ ಅನ್ಸಲ್ಲ. ಓಕೆ. ಅಂತ ಒಂದ್ ಜನ್ಮ ತಿಳ್ಕೊಂಡ್ರಿ, ಲೈಫ್ ಪರ್ಪಸ್ ತಿಳ್ಕೊಂಡ್ರಿ. ಥ್ಯಾಂಕ್ ಯು ಸರ್. ವೆರಿ ಗುಡ್. ನೋಡೋಣ ನೆಕ್ಸ್ಟ್. ಇವಾಗ ಏನು ಫೀಲ್ ಆಗ್ತಾ ಇದೆ? ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆಯಾ? ಖುಷಿ ಫೀಲ್ ಆಗ್ತಾ ಇದೆಯಾ? ತುಂಬಾ ತಲೆ ಭಾರ ಆಗ್ತಿದೆ. ಹ್ಮ್. ಎದ್ದು ಅವ್ರು ಸ್ವಲ್ಪ ನೀರು ಕುಡಿದು ಎದ್ದು ಓಡಾಡಿ ರಿಲ್ಯಾಕ್ಸ್ ಮಾಡಿ, ಸರಿ ಹೋಗ್ತದೆ. ಹ್ಮ್. ತುಂಬಾ ಧ್ಯಾನ ಮಾಡಿ ಆಮೇಲೆ ಫುಲ್ ಎನರ್ಜಿ ಆದಾಗ ಕಂಟ್ರೋಲ್ ಆಗಲ್ಲ, ಆತರ ಆಗ್ತಾ ಇದೆ ತಲೆ ತುಂಬ. ಹೌದು, ಆಗುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಹ್ಮ್. ವೆರಿ ಗುಡ್.